ಜೈ ಶ್ರೀ ಕೃಷ್ಣ, ಜೈ ದುರ್ಗಾ ಮಾತಾ. ದೇವಿ ಕವಚ ಶ್ಲೋಕಗಳ 31ರಿಂದ 35ರವರೆಗಿನ ಭಕ್ತಿಪೂರ್ವಕವಾದ ವಿವರಣೆಯನ್ನು ನೋಡೋಣ. ಕಟ್ಯಾಂ ಭಗವತಿ ರಕ್ಷೆ ಜಾನುನಿ ವಿಂಧ್ಯವಾಸಿನಿ, ಜಂಗೆ ಮಹಾಬಲ ರಕ್ಷೇತ್ ಸರ್ವಕಾಮ ಪ್ರದಾಯಿನಿ. ಕಟ್ಯಾಂ ಭಗವತಿ, ಕಟಿ ಅಂದರೆ ಸೊಂಟ, ದೇಹದ ಆಧಾರವದು. ಇದು ಜೀವನದ ಹೊಣೆಗಾರಿಕೆಯ ಸಂಕೇತವನ್ನು ಸಹ ತಿಳಿಸುತ್ತೆ. ಕುಟುಂಬ, ಧರ್ಮ, ಕರ್ತವ್ಯ ಇವೆಲ್ಲವನ್ನು ಹೊರುವ ಶಕ್ತಿ ಈ ಕಟಿ ಅಂದರೆ ಸೊಂಟದ ದೇಹದ ಈ ಭಾಗಕ್ಕೆ ಇರುತ್ತದೆ. ಭಗವತಿ ರಕ್ಷಿಸಲಿ ಎಂದರೆ, ಅಮ್ಮ ಜೀವನದ ಭಾರದಿಂದ ನಾನು ಕುಗ್ಗದಂತೆ ನನ್ನನ್ನು ಕಾಪಾಡು. ಜಾನುನಿ ವಿಂಧ್ಯವಾಸಿನಿ, ಮೊಣಕಾಲು ನಮ್ರತೆಯ ಸಂಕೇತ. ಮೊಣಕಾಲು ಬಗ್ಗಿದಾಗ ಮಾತ್ರ ನಮಸ್ಕಾರ ಸಾಧ್ಯ. ವಿಂಧ್ಯವಾಸಿನಿ ಅಂದರೆ ಪರ್ವತಗಳಲ್ಲಿ ವಾಸಿಸುವ ಮಹಾಶಕ್ತಿ. ಅಹಂಕಾರದಿಂದ ಗಟ್ಟಿಯಾದ ಮನಸ್ಸನ್ನು ಭಾಗಿಸುವ ಶಕ್ತಿ ನಿನ್ನದು. ಜಗನ್ಮಾತೆ, ನಿನ್ನ ಮುಂದೆ ಮಾತ್ರ ನಮ್ಮ ಮೊಣಕಾಲುಗಳು ಬಗ್ಗಲಿ. ಜಂಗೆ ಮಹಾಬಲ, ಕಾಲುಗಳು ಜೀವನ ಯಾತ್ರೆಯ ಸಾಧನ. ಮಹಾಬಲ ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನಮಗೆ ನೀಡುವವಳೇ ಜಗನ್ಮಾತೆ. ದೇಹದ ಬಲಕ್ಕಿಂತ ಧರ್ಮದಲ್ಲಿ ನಿಲ್ಲುವ ಮನೋಬಲ ದೊಡ್ಡದಾಗಿರುತ್ತದೆ. ಸರ್ವಕಾಮಪ್ರದಾಯಿನಿ, ಎಲ್ಲ ಆಸೆಗಳನ್ನು ಪೂರೈಸುವವಳು ಆ ದೇವಿ ಜಗನ್ಮಾತೆ. ಆದರೆ ದೇವಿ ಕೊಡುವುದು ಆತ್ಮಕ್ಕೆ ಹಿತವಾದವರ. ಕೆಲವೊಮ್ಮೆ ದೇವಿ ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಇರುವುದೂ ಸಹ ಒಂದು ದೊಡ್ಡ ಕೃಪೆಯೇ. ಗುಲ್ಫಯೋರ್ ನಾರಸಿಂಹೀಚ ಪಾದಪೃಷ್ಠೇತು ತೇಜಸಿ, ಪಾದಾಂಗುಲೀಷು ಶ್ರೀರಕ್ಷೇತ್ ಪಾದಾದಸ್ಥಲವಾಸಿನಿ. ಗುಲ್ಫಯೋರ್ ನಾರಸಿಂಹಿ, ಗಿಡ್ಡಲು ಅಂದರೆ ಸ್ಥಿರತೆಯ ಸಂಕೇತ. ನಾರಸಿಂಹಿ ಉಗ್ರ ರಕ್ಷಕ ಶಕ್ತಿ. ಜೀವನದಲ್ಲಿ ಜಾರಿ ಬೀಳದಂತೆ, ಯಾಕೆಂದರೆ ನಮ್ಮ ಜೀವನವೇ ಒಂದು ಏಳು ಬೀಳಿನ ಒಂದು ಜಾರುಬಂಡೆ. ಆ ಒಂದು ಜೀವನದ ಜಾರುಬಂಡೆಯಲ್ಲಿ ಜಾರಿ ಬೀಳದಂತೆ ಹಿಡಿದು ನಿಲ್ಲಿಸುವ ಶಕ್ತಿಯೇ ಅಖಿಲಾಂಡೇಶ್ವರಿಯಾದ ಮಹಾಶಕ್ತಿ ದೇವಿಯದು. ಪಾದಪೃಷ್ಠೆ ತೈಜಸಿ, ಪಾದದ ಹಿಂಭಾಗ ಮುಂದೆ ಸಾಗುವ ಚಲನೆಯ ಮೂಲವನ್ನು ತೋರಿಸುತ್ತದೆ. ತೈಜಸಿ ಎಂದರೆ ಪ್ರಕಾಶಮಯ ಶಕ್ತಿ. ಭಕ್ತನ ಹೆಜ್ಜೆಗಳಿಗೆ ದೈವ ತೇಜಸ್ಸು ಬರಲಿ ಎಂಬುದು ಪ್ರಾರ್ಥನೆ. ಪಾದಾಂಗುಲೀಷು ಶ್ರೀರಕ್ಷೇತ್, ಪಾದದ ಬೆರಳುಗಳು ದಿಕ್ಕುಗಳನ್ನು ತೋರಿಸುತ್ತದೆ. ಶ್ರೀ ಅಂದರೆ ಮಂಗಳ, ಲಕ್ಷ್ಮಿ ಕೃಪೆ. ಪಾದಾಂಗುಲೀಷು ಶ್ರೀರಕ್ಷೇತ್, ಪಾದದ ಬೆರಳುಗಳು ಮಂಗಳ ಲಕ್ಷ್ಮಿಯ ಕೃಪೆಯಿಂದ ದಿಕ್ಕುಗಳನ್ನು ತೋರಿಸುತ್ತೆ. ನಕಾಂದಂಸ್ಟ್ರಕರಾಲೀಚ ಕೇಶಾಶ್ವೇ ಊರ್ಧ್ವಕೇಶಿನಿ, ರೋಮಕೂಪೇಶು ಕೌಮಾರಿ ತ್ವಚಂ ವಾಗೀಶ್ವರಿ ತಥಾ. ನಕಾಂದಂಸ್ಟ್ರಕರಾಲಿ, ನಖಗಳು ಸಣ್ಣದಾದರೂ ರಕ್ಷಣೆಯ ಸಾಧನವದು. ದಂಸ್ಟ್ರಕರಾಲಿ ಉಗ್ರ ರೂಪದ ಮಹಾದೇವಿ. ಅತಿ ಸಣ್ಣ ಶಕ್ತಿಯಲ್ಲೂ ದೇವಿಯ ಬಲ ಅಡಗಿದೆ. ಅದು ಎಷ್ಟೇ ಸಣ್ಣ ಪ್ರಾಣಿಯಾಗಿರ್ಬೋದು, ಸಣ್ಣ ಒಂದು ಕ್ರಿಮಿಕೀಟಗಳಿರ್ಬೋದು, ಎಲ್ಲದರಲ್ಲೂ ದೇವಿಯ ಶಕ್ತಿ ಅನ್ನೋದು ಅಡಗಿದೆ. ಕೇಶಾಶ್ವೇ ಊರ್ಧ್ವಕೇಶಿನಿ, ಕೇಶ ಚಿಂತನೆಯ ಸಂಕೇತವದು. ಮನಸ್ಸಿನ ಚಂಚಲತೆಯನ್ನು ದೇವಿ ನಿಯಂತ್ರಿಸುತ್ತಾಳೆ. ರೋಮಕೂಪೇಶು ಕೌಮಾರಿ, ದೇಹದ ಪ್ರತಿಯೊಂದು ರೋಮಕೂಪದಲ್ಲೂ ದೇವಿಯ ಚೈತನ್ಯವಿದೆ. ಕೌಮಾರಿ ನಮ್ಮಲ್ಲಿನ ಶುದ್ಧತೆ, ಪವಿತ್ರತೆಯೇ ಕೌಮಾರಿ. ಭಕ್ತನ ಪ್ರತಿಯೊಂದು ಉಸಿರಲ್ಲೂ
ಜಗನ್ಮಾತೆಯ ಸ್ಪಂದನೆ ಇರಲಿ. ತ್ವಚಂ ವಾಗೀಶ್ವರಿ, ವಾಗೀಶ್ವರಿ ಮಾತಿನ ದೇವಿ. ಹೊರಗಿನ ಸ್ಪರ್ಶಕ್ಕಿಂತ ಮಾತಿನ ಸ್ಪರ್ಶ ಹೆಚ್ಚು ಪ್ರಭಾವ ಬೀರುತ್ತದೆ. ದೇವಿ ನಮ್ಮ ಮಾತುಗಳನ್ನು ಮೃದುವಾಗಿಸಲಿ. ಶ್ಲೋಕ 34. ರಕ್ತಮಜ್ಜಾವಸ ಮಾಂಸ ನ್ಯಸ್ತಿ ಮೇಧಾಂಸಿ ಪಾರ್ವತಿ ಅಂತ್ರಾಣಿ ಕಾಲರಾತ್ರಿಶ್ಚ ಪಿತ್ತಂಚ ಮುಕುಟೇಶ್ವರಿ. ರಕ್ತ ಮಾಂಸ ಅಸ್ಥಿ ಪಾರ್ವತಿ. ದೇಹದ ಒಳಗಿನ ಪ್ರತಿಯೊಂದು ಅಂಗದಲ್ಲೂ ದೇವಿಯ ಸಾನ್ನಿಧ್ಯವಿದೆ. ದೇಹ ದೇವಿಯ ದೇವಸ್ಥಾನ ಎಂಬುವ ಭಾವನೆಯನ್ನು ಇಲ್ಲಿ ತೋರಿಸುತ್ತೆ. ಅಂತ್ರಾಣಿ ಕಾಲರಾತ್ರಿ. ನಮ್ಮ ಒಳಗಿನ ಅಜ್ಞಾನ, ಭಯ, ಅಶುದ್ಧಿ ಇವೆಲ್ಲವನ್ನ ಜಗನ್ಮಾತೆಯು ದಹಿಸಲಿ. ಪಿತ್ತಂಚ ಮುಕುಟೇಶ್ವರಿ. ಪಿತ್ತ ಉಷ್ಣ, ಕ್ರೋಧ, ಆವೇಶ, ನಿಯಂತ್ರಣವಿಲ್ಲದ ಕೋಪ ನಮ್ಮ ಜೀವನವನ್ನೇ ಸುಡುತ್ತದೆ. ಆತ್ಮೀಯರೇ, ದೇವಿ ನಮ್ಮ ಜೀವನವನ್ನು, ನಮ್ಮ ಕೋಪವನ್ನು ಸಮತೋಲನದಲ್ಲಿಡಲಿ. 35ನೇ ಶ್ಲೋಕ. ಪದ್ಮಾವತಿ ಪದ್ಮಕೋಶೆ ಕಫೆ ಚೂಡಾಮಣಿಸ್ತತ ಜ್ವಾಲಾಮುಖಿ ನಖಜ್ವಾಲಾಮಭೇದ್ಯ ಸರ್ವಸಂದಿಶು. ಪದ್ಮಾವತಿ ಪದ್ಮಕೋಶೆ ಕಮಲದಂತೆ ಲೋಕದಲ್ಲಿದ್ದರೂ ಒಳಗೆ ಪವಿತ್ರವಾಗಿರಬೇಕು. ಹೇಗೆ ಕಮಲವು ಕೆಸರಿನಲ್ಲಿದ್ದರೂ ಸಹ ಒಳಗೆ ಪವಿತ್ರವಾಗಿರುತ್ತದೋ ಆ ರೀತಿ ನಾವು ಈ ಲೌಕಿಕ ಜಗತ್ತಿನಲ್ಲಿದ್ದರೂ ನಮ್ಮ ಆತ್ಮವನ್ನು ಪವಿತ್ರವಾಗಿಟ್ಟುಕೊಳ್ಳಬೇಕು. ಕಫೆ ಚೂಡಾಮಣಿ. ಸಮತೋಲನಗೊಂಡ ದೇಹ ಮನಸ್ಸೇ ನಿಜವಾದ ಐಶ್ವರ್ಯ. ಯಾಕೆಂದರೆ ನಮ್ಮ ದೇಹ ಮನಸ್ಸು ನಮ್ಮ ಸಮತೋಲನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗ ನಾವು ಕಡು ಬಡವರು. ಯಾವಾಗ ನಮ್ಮ ದೇಹ ಮನಸ್ಸು ಸಮತೋಲನದಲ್ಲಿರುತ್ತೋ ಆಗ ನಾವು ನಿಜವಾದ ಐಶ್ವರ್ಯವನ್ನು ಹೊಂದಿರ್ತೀವಿ. ಜ್ವಾಲಾಮುಖಿ ದೇವಿಯ ಜ್ವಾಲೆ. ಜ್ವಾಲಾಮುಖಿ ಅಂತ ಹೇಳಿದರೆ ಇದು ಯಾವ ಜ್ವಾಲೆ? ದೇವಿಯ ಜ್ವಾಲೆ. ಈ ದೇವಿಯ ಜ್ವಾಲೆ ಮಾನವನ ಅಜ್ಞಾನವನ್ನು ಸುಡುತ್ತದೆ, ನಮ್ಮಲ್ಲಿರುವ ದುಷ್ಟ ಶಕ್ತಿಯನ್ನು ದೂರ ಮಾಡುತ್ತದೆ, ನಮ್ಮ ಅಂತರಂಗದಲ್ಲಿ ಸುಜ್ಞಾನವನ್ನು ಬೆಳಗಿಸುತ್ತದೆ. ಅಭೇದ್ಯ ಸರ್ವಸಂದಿಶು ಅಂದರೆ ಕುಟುಂಬ, ಸಂಬಂಧ, ಮನಸ್ಸು, ಆತ್ಮ ಎಲ್ಲವೂ ಒಡೆದು ಹೋಗದಂತೆ ಜಗನ್ಮಾತೆಯು ಮಹಾದೇವಿ ಕಾಪಾಡಲಿ. ಈ ಒಂದು ಶ್ಲೋಕಗಳ ಆಧ್ಯಾತ್ಮಿಕ ಸಂಪೂರ್ಣ ಸಾರವಿದು. ಅಮ್ಮ, ನನ್ನ ದೇಹದ ಹೊರಭಾಗ ಮಾತ್ರವಲ್ಲ ತಾಯೇ, ರಕ್ತ, ಉಸಿರು, ಚಿಂತನೆ, ಚಲನೆ, ಶಕ್ತಿ ಎಲ್ಲವೂ ನಿನ್ನದೇ ಅಲ್ಲವೇ ತಾಯೇ? ದೇವಿ ಕವಚವು ಭಯಪಡುವವನ ಕವಚವಲ್ಲ, ದೇವಿಗೆ ಸಂಪೂರ್ಣ ಸಮರ್ಪಿಸಿಕೊಂಡ ಆತ್ಮದ ದೈವಿಕ ರಕ್ಷಣಾ ವಲಯ. ಜೈ ಜಗನ್ಮಾತಾ.